ನಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 8ನೇ ವರ್ಗದ FA 3 ಪರೀಕ್ಷೆ 2023-24ರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ರಾಜ್ಯ ಪಠ್ಯ ಪುಸ್ತಕ ಆಧಾರಿತ, ಅದರ ಜೊತೆಗೆ ಕೀ ಉತ್ತರಗಳನ್ನ ಸಹಿತ ಕೂಡ ಏನು ಮಾಡಿದ್ದೀನಿ ತಂದಿದ್ದೀನಿ. ಉಳಿದ ವಿಷಯಗಳ ವಿಡಿಯೋಗಳನ್ನ ಲೈನ್ ಅಪ್ ಮಾಡಿದ್ದೀನಿ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ, ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇದು ಕೇವಲ FA 3 ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಅಂತಕ್ಕಂಥ ಮಾತನ್ನ ಹೇಳ್ತಾ ವಿಡಿಯೋವನ್ನು ಶುರು ಮಾಡುವ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟಾರೆ 4 ಪಾಠಗಳನ್ನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ. 9ನೇ ಪಾಠ ಮೊಬೈಲ್ ಕಾ ಬೋಲ್ಬಾಲ, 10ನೇ ಪದ್ಯ ಅಭಿನವ ಗೀತ, 11ನೆಯ ಪಾಠ ವೃಕ್ಷಪ್ರೇಮಿ ತಿಮ್ಮಕ್ಕ, 12ನೇ ಪಾಠ ಹರಗೋಡ. ಸೊ ಟೋಟಲಿ 20 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಸೊ ಸಾಮಾನ್ಯವಾಗಿ ಇದನ್ನು ಏನು ಮಾಡ್ತಾರಪ್ಪ ಅಂದರೆ FA 3 8ನೇ ಸ್ಟ್ಯಾಂಡರ್ಡ್ಗೆ 10ಕ್ಕೆ ಇಳಿಸಿ ಗ್ರೇಡ್ಗಳನ್ನು ನಿಮಗೆ ರಿಸಲ್ಟಲ್ಲಿ ಕೊಡ್ತಾರೆ. ಪ್ರಶ್ನೆ ಪತ್ರಿಕಾ कक्षा 8वीं, विषय हिंदी, अंक 20, समय 60 मिनट. मुख्य प्रश्न ಒಂದಿತ್ತು, सही विकल्प चुनकर उसके संकेताक्षर सहित लिखिए. ಒಟ್ಟಾರೆ 3 ಪ್ರಶ್ನೆಗಳಿದ್ದಾವೆ, ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಅಂಕ. ಒಂದನೇ ಪ್ರಶ್ನೆ, गलती का अन्य वचन रूप है. A गलती, B गलतियाँ, C गलते, D गलतियाँ ಅಂತಕ್ಕಂಥದ್ದು ಇದೆ. ಸೊ ಉತ್ತರ ನೋಡೋದಾದರೆ ಫಸ್ಟಲ್ಲಿ ಇರ್ತಕ್ಕಂಥದ್ದು ಆಪ್ಷನ್ ಬಿ ಗಲ್ತಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಎರಡನೇ ಪ್ರಶ್ನೆ, ಹಿಮ್ಮತ್ ಕಾ ಪರ್ಯಾಯವಾಚಿ ಶಬ್ದ ಹೇ. ಎ ಹಾರ್, ಬಿ ಸಾಹಸ್, ಸಿ ವೀರ, ಡಿ ಡರ್ಪೋಕ್. ಪರ್ಯಾಯವಾಚಿ ಅಂದರೆ ಸಮಾನವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಪದ. ಸೊ ಹಿಮ್ಮತದ ಪರ್ಯಾಯವಾಚಿ ಏನಾಗ್ತದಪ್ಪ ಅಂದ್ರೆ ಸೊ ಬಿ ಸಾಹಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕಡೆಯ ಪ್ರಶ್ನೆ, ಮೂರನೇ ಪ್ರಶ್ನೆ, छोटे शब्द का विलोम शब्द है. ए बड़े, बी लंबे, सी सीधा, डी टेढ़ा. ಸೊ छोटे ಶಬ್ದದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಬಡೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಮುಖ್ಯ ಪ್ರಶ್ನೆ 2, ನಿಮ್ನಲಿಖಿತ ಪ್ರಶ್ನೋं के उत्तर एक एक वाक्य में लिखिए ಅಂತ ಕೇಳಿದರೆ ಒಟ್ಟಾರೆ 4 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 4 ಅಂಕ. ನಾಲ್ಕನೇ ಪ್ರಶ್ನೆ, ಮೊಬೈಲ್ ಕಾ ಅಗ್ರಜ್ ಕೌನ್ ಹೇ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೇ ಅಂತಕ್ಕಂಥದ್ದು. ಇಷ್ಟು ಪೂರ್ಣವಾಗಿ ಬಂದರೆ ನಿಮಗೆ 1 ಅಂಕಗಳನ್ನು ಕೊಡ್ತಾರೆ. ಐದನೇ ಪ್ರಶ್ನೆ, ಫೂಲ್ ಕಿಸ್ ತರಹ ಝರತೆ ರಹತೆ ಹೈ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಉತ್ತರ ಫೂಲ್ ಖಿಲ ಖಿಲಕರ್ ಝರತೆ ರಹತೆ ಹೈ ಅಂತಕ್ಕಂಥದ್ದು ಉತ್ತರವನ್ನು ಬರೀಬೇಕಾಗಿತ್ತು. ಇದು ಅಭಿನವ ಗೀತ ಪದ್ಯದ ಒಂದು ಪ್ರಶ್ನೆ, ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾದ ಪ್ರಶ್ನೆನೇ ಆಗಿತ್ತು. ಆರನೇ ಪ್ರಶ್ನೆ, ಚಿಕ್ಕಯ್ಯ ಕ್ಯಾ ಕಾಮ್ ಕರ್ತೆ ಥೇ ಅಂತ ಕೇಳಿದ್ದಾರೆ. ಸೊ ಉತ್ತರ ಇತ್ತು ಚಿಕ್ಕಯ್ಯ ರೋಜ್ ದೂಸರೋं के खेत में काम करते थे. ಎಸ್, ಚಿಕ್ಕಯ್ಯ ಏನು ಮಾಡ್ತಿದ್ದಪ್ಪ ಅಂದರೆ ಪ್ರತಿನಿತ್ಯ ಆತ ಬೇರೆಯವರ ಹೊಲಗದ್ದಕ್ಕೆ ಹೋಗಿ ತುಂಬ ಕಷ್ಟಪಟ್ಟು ಏನು ಮಾಡ್ತಿದ್ದಪ್ಪ ಅಂದರೆ ಕೆಲಸವನ್ನು ಮಾಡ್ತಿದ್ದ ಅನ್ನೋದು ಇತ್ತು. ಏಳನೇ ಪ್ರಶ್ನೆ, ಅಕ್ಬರ್ ಕಹಾ ಘೂಮ್ನೆ ಗಯೆ ಥೇ. ಹಾಗಾದರೆ ಅಕ್ಬರ್ ಎಲ್ಲಿ ಸುತ್ತಾಡಲಿಕ್ಕೆ ಹೋಗಿದ್ದ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ರಾಜೋದ್ಯಾನ ಅಂತಾರೆ ಅಂದರೆ ಶಾಹಿಬಾಗ್. ಎಸ್, ಅಕ್ಬರ್ ಘೋಡೆ ಪರ್ ಶಾಹಿಬಾಗ್ ಘೂಮ್ನೆ ಗಯಿ. ಸೊ ಅಕ್ಬರ ಏನು ಮಾಡ್ತಾನಪ್ಪ ಅಂದರೆ ಕುದುರೆಯ ಮೇಲೆ ರಾಜ್ಯೋದ್ಯಾನ ಅಂದರೆ ರಾಜರಿಗೇನೆ ವಿಹರಿಸಲಿಕ್ಕೆ ಇರತಕ್ಕಂಥ ಒಂದು ಉದ್ಯಾನವನದಲ್ಲಿ ಆತ ಏನು ಮಾಡ್ತಾನಪ್ಪ ಅಂದರೆ ಸುತ್ತಾಡಲಿಕ್ಕೆ ವಿಹರಿಸಲಿಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ಇತ್ತು. ಇನ್ನು ಮೇನ್ 3ದಲ್ಲಿ ಇರ್ತಕ್ಕಂಥದ್ದು ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯೋ ಮೇ ಲಿಖಿ ಅಂತ ಇದೆ. 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 5 ಪ್ರಶ್ನೆ, ತಲಾ ಒಂದಕ್ಕೆ 2 ಅಂಕ, ಒಟ್ಟಾರೆ 10 ಅಂಕ. 8ನೇ ಪ್ರಶ್ನೆ, ಟೆಲಿಫೋನ್ ಮನ್ ಹಿ ಮನ್ ಮೊಬೈಲ್ ಕೆ ಬಾರೆ ಮೇ ಕ್ಯಾ ಕಹಾ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಉತ್ತರ ನೋಡುವ, ಉತ್ತರ ಏನಿದೆ ಅಂತಂದರೆ ಎಸ್, ಟೆಲಿಫೋನ್ ಮನ್ ಹಿ ಮನ್ ಮೊಬೈಲ್ ಕೆ ಬಾರೆ ಮೇ ಕಹಾ ಕಿ ದಿಖ್ನೆ ಮೇ ಚೂಹೆ ಜೈಸಾ. ನೀ ನೋಡಲಿಕ್ಕೆ ಇಲಿ ಹಾಗೆ ಇದಿ, ನಾ ಮೂಚ್ ನಾ ಪೂಚ್, ಫಿರ್ ಭಿ ಇಸ್ಕಿ ಇತನಿ ಪೂಚ್, ಚಲ್ ದೂರ್ ಹಟ್ ಮುझसे आकर बैठ गया मेरे पास, तेरी औकात ही क्या है मेरे सामने ಅಂತಕ್ಕಂಥ ವಾಕ್ಯ. ಸೊ ಇದೇನು ಮಾಡ್ತದಪ್ಪ ಅಂದರೆ ಸೊ ಟೆಲಿಫೋನ್ ತನ್ನ ಮನಸ್ಸಿನಲ್ಲಿ ಏನು ಮಾಡ್ತದಪ್ಪ ಅಂದರೆ ಮನಸ್ಸಿನಲ್ಲಿನೇ ಈ ಮೊಬೈಲ್ ಬಗ್ಗೆ ಏನು ಮಾಡ್ತದಪ್ಪ ಅಂದ್ರೆ ಮಾತಾಡ್ಕೊಳ್ತದ, ಹೇಳ್ಕೊಳ್ತದ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು 9ನೇ ಪ್ರಶ್ನೆ, ತಿಮ್ಮಕ್ಕನೇ ಕ್ಯಾ ಸಂಕಲ್ಪ ಕಿಯಾ ಹೇ ಅಂತಕ್ಕಂತಿತ್ತು. ಸೊ ತಿಮ್ಮಕ್ಕ ಯಾವ ಸಂಕಲ್ಪವನ್ನು ತೊಟ್ಟಿದ್ದಳು ಅಂತ. ಸೊ ಉತ್ತರ ಇದೆ तिम्मक्का अपने पति की याद में उन्होंने हुलिकल ग्राम में गरीबों की निःशुल्क चिकित्सा के लिए एक अस्पताल के निर्माण कराने का संकल्प किया है. ಸೊ ತಿಮ್ಮಕ್ಕ ಏನು ಮಾಡ್ತಾರಂದರೆ ಆಕೆಯ ಗಂಡನ ನೆನಪಿನಲ್ಲಿ
ಹುಲಿಕಲ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸೊ ಬಡವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಆಸ್ಪತ್ರೆಯನ್ನ ಕಟ್ಟಬೇಕು ಅಂತಕ್ಕಂಥ ಸಂಕಲ್ಪವನ್ನ ಸೊ ತಿಮ್ಮಕ್ಕ ಮಾಡ್ತಾಳೆ. ಪ್ರಶ್ನೆ 10. बीरबल के अनुसार घोड़े के मालिक की दो बातें क्या थी ಅಥವಾ दो शर्तें ಅಂತಾನು ಕೂಡ ಹೇಳ್ತಾರೆ. ಸೊ ಯಾವ ಎರಡು ಷರತ್ತುಗಳನ್ನ ಆತ ಏನ್ ಮಾಡಿದ್ದಪ್ಪ ಅಂದ್ರೆ ಹಾಕಿದ್ದ. ಸೊ ಉತ್ತರ ಇದೆ, पहली शर्त तो यह है कि घोड़े लेने के लिए आपको स्वयं जाना चाहिए. दूसरी शर्त यह है कि घोड़ा खास रंग का है इसलिए उसे लाने का दिन भी खास ही होना चाहिए. ಸೊ ಏನು ಹೇಳ್ತಾರೆ, ಸೊ ಮೊದಲಿಗೆ ಇದನ್ನ ಈ ಒಂದು ಹಸಿರಾಗಿರ್ತಕ್ಕಂಥ ಕುದುರೆಯನ್ನು ಹೋಗ್ಲಿಕ್ಕೆ ಸ್ವತಃ ರಾಜನೇ ಹೋಗಬೇಕು. ಆಮೇಲೆ ಕುದುರೆಯ ಬಣ್ಣ ವಿಶೇಷವಾಗಿರ್ತಕ್ಕಂಥ ಬಣ್ಣವಾಗೋದ್ರಿಂದ ಆ ಕುದುರೆಯನ್ನು ತರ್ತಕ್ಕಂಥ ದಿನ ಸಹಿತ ವಿಶೇಷಣೆ ಆಗಬೇಕು ಅಂತಕ್ಕಂಥ ಎರಡು ಷರತ್ತುಗಳನ್ನ ಸೊ ಮಂತ್ರಿ ಬೀರ್ಬಲ್ ಯಾರಿಗೆ ಹೇಳ್ತಾನೆಪ್ಪ ಅಂದ್ರೆ ರಾಜನಿಗೆ ಹೇಳ್ತಾನೆ. 11ನೇ ಪ್ರಶ್ನೆ, ನಿಮ್ನ ಮುಹಾವರಕ್ಕೆ ಅರ್ಥ ಲಿಖಿ ಅಂತ ಕೇಳಿದ್ದಾರೆ. ಸೊ ಮುಹಾವರೆಗಳ ಅರ್ಥ ಬರಿಬೇಕು. ಫಸ್ಟ್ ಒನ್ ಉಲ್ಲು ಬನಾನಾ, ಎರಡನೇದು ಕಮರ್ ಕಸನ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಉಲ್ಲು ಬನಾನಾ ಅಂತಕ್ಕಂದ್ರೆ ಮೂರ್ಖ ಬನಾನಾ, ಕಮರ್ ಕಸನ ಅಂತಂದ್ರೆ ತಯಾರ್ ಹೋನ ಅಂತಕ್ಕಂಥದ್ದು. ಈ ಮುಹಾವರಗಳ ಅರ್ಥ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ 12 ಇತ್ತು, ಕನ್ನಡಿಯ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ನಿಮಗೆ ಕನ್ನಡ ಅಥವಾ ಕನ್ನಡದಲ್ಲಿ ಸಂಪೂರ್ಣವಾಗಿ ಅನುವಾದ ಮಾಡಬಹುದು, ಇಲ್ವಾ ಇಂಗ್ಲಿಷ್ನಲ್ಲಿ ಮಾಡಬಹುದು. ಅದರಲ್ಲಿ ಫಸ್ಟ್ ಇತ್ತು, ಅಪ್ನಾ ದತ್ತಕ್ ಪುತ್ರ ಖೋಕರ್ ತಿಮ್ಮಕ್ಕ ಬಹು ದುಃಖಿ ಹುಯಿ ಅಂತ ಇದೆ. ಸೊ ಈ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ, ತನ್ನ ದತ್ತು ಮಗುವನ್ನ ಕಳೆದುಕೊಂಡ ತಿಮ್ಮಕ್ಕ ಬಹಳ ದುಃಖಗೊಂಡಳು ಅಂತಕ್ಕಂಥದ್ದು ಇತ್ತು. ಸೆಕೆಂಡ್ ಸೆಂಟೆನ್ಸ್ ಇದೆ, ಉನ್ಹೇ ಅಪ್ನೆ ಬಚ್ಚೋಂ ಕಿ ತರಹ ಪ್ರೇಮ್ ಸೆ ಪಾಲಾ ಪೋಸ ಅಂತ ಇತ್ತು. ಅಂದ್ರೆ ಅವುಗಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡಿದಳು ಅಂತಕ್ಕಂಥದ್ದಿತ್ತು. ಸೊ ಇಷ್ಟು ಕನ್ನಡದಲ್ಲಿ ನೀವು ಅದರ ಅನುವಾದವನ್ನ ಮಾಡಬೇಕಿತ್ತು. ಪ್ರಶ್ನೆ ಪತ್ರಿಕೆಯ ಕಡೆಯ 4ನೇ ಮುಖ್ಯ ಪ್ರಶ್ನೆ, ಕವಿ ಅವ್ರ ಕವಿತಾ ಕಾ ನಾಮ್ ಲಿಖರ್ ಪದ್ಯ ಭಾಗ ಪೂರ್ಣ ಕೀಜಿಯೇ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕವಿಯ ಹೆಸರು ಬರಿಬೇಕು, ಆಮೇಲೆ ಪದ್ಯದ ಹೆಸರು ಬರಿಬೇಕು, ಆಮೇಲೆ ಈ ಪದ್ಯ ಭಾಗ ಪೂರ್ಣ ಮಾಡಬೇಕು. ಅದು ರಂಗ ಬಿರಂಗಿ ಹಿಡಿದು ಕರತೆ ಅಂತಕ್ಕಂಥ 4 ಸಾಲುಗಳನ್ನ ಹೇಳಿದ್ದಾರೆ. ಉತ್ತರ ನೋಡುವ. ಸೊ ಫಸ್ಟ್ ನಮಗೆ ಗೊತ್ತಿದೆ ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಯಾರು, ಶ್ರೀ ಹರಿಶಂಕರ್ ಕಶ್ಯಪ್. ಈ ಪದ್ಯ ಇರ್ತಕ್ಕಂಥದ್ದು ಅಭಿನವ ಗೀತ ಅಂತಕ್ಕಂಥದ್ದು. ಓಕೆನಾ. ಹಾಗಾದ್ರೆ ಸಾಲುಗಳಿತ್ತು, ರಂಗ ಬಿರಂಗಿ ಮೋಹಕ ಚವಿಸೆ, ಅಪ್ನೆ ಅಂತರ ಕಿ ಸುಗಂಧ ಸೆ, ತನಸೆ ಮನಸೆ ನಿಜ ಜೀವನ ಸೆ, ಸಬ್ ಜಗ ಕೋ ಸುರಭಿತ ಕರತೆ ಹೈ. ಇಷ್ಟು 8ನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು 20 ಅಂಕಗಳ ಮಾಡೆಲ್ ಕ್ವಶನ್ ಪೇಪರೇ ಮತ್ತು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. ತಮಗೆಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. 8ನೇ ತರಗತಿಯ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳನ್ನು ನೋಡಬೇಕಾದ್ರೆ 8ನೇ ತರಗತಿ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಆಮೇಲೆ ಎಲ್ಲ ವಿಷಯಗಳಂತೂ ಇದ್ದಾವೆ. ಸೊ ತಾವು ಒಂದ್ಸರಿ ಹೋಗಿ ಪ್ಲೇಲಿಸ್ಟ್ ಲಿಂಕ್ಗಳನ್ನಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.